ಆರ್ಜೆ ನ್ಯೂಸ್ಗೆ ಸ್ವಾಗತ. ಇದು ಲಿಸ್ಟರ ನುಡಿಯ ನೇರ ಸಮರ. ಆರ್ಜೆ ನ್ಯೂಸ್, ಇದು ಬದಲಾವಣೆಯ ಧ್ವನಿ. ಆರ್ಜೆ ನ್ಯೂಸ್ಗೆ ಸ್ವಾಗತ. ಇದು ನಿಷ್ಠುರ ನುಡಿಯ ನೇರ ಸಮರ. ನೇರ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ಬಕ್ಷಿ ದರ್ವೇಶ್. ಇವತ್ತು ನಮ್ಮೊಂದಿಗಿದ್ದಾರೆ ಸಿಂಧನೂರು ತಾಲೂಕಿನಲ್ಲಿ ತಮ್ಮದೇ ಆಗಿರುವಂಥ ಹೆಸರುವಾಸಿಯಾಗಿರುವ ಸಮಾಜ ಸೇವಕರಾಗಿರುವಂಥ ಶಾ ಮಕಾಂದಾರ್ ಸೇವಾ ಸಮಿತಿಯ ಅಧ್ಯಕ್ಷರು ಆಗಿರುವಂಥ ಆಟೋ ಚಾಲಕರಾಗಿರುವಂಥ ಉಸ್ಮಾನ್ ಪಾಷಾ ಅವರು ನಮ್ಮೊಂದಿಗಿದ್ದಾರೆ. ಅವರು ಮಾಡುತ್ತಿರುವಂಥ ಶ್ಲಾಘನೀಯ ಕಾರ್ಯಗಳ ಕುರಿತು ಇಂದು ಸಂದರ್ಶನ. ಬನ್ನಿ ಅವರೊಂದಿಗೆ ಮಾತಾಡೋಣ. ನಮಸ್ಕಾರ ಸಮಾಜ ಸೇವಕರೇ. ಸಿಂಧನೂರಿನಲ್ಲಿ ಎಲ್ಲ ಕಡೆ ತಮ್ಮ ಚರ್ಚೆ ನಡೀತಿರುತ್ತೆ. ಸಾಕಷ್ಟು ಭಿನ್ನ ವಿಭಿನ್ನವಾಗಿರುವಂಥ ಸಮಾಜ ಸೇವೆಯಲ್ಲಿ ತಾವಿರ್ತೀರಿ, ಪ್ರಾಮಾಣಿಕವಾದ ಸೇವೆ ಮಾಡ್ತಾರೆ ಅನ್ನುವಂಥ ಮಾತುಗಳು ಒಂದು ಕಡೆ ಕೇಳಿಬಂದರೆ, ಇನ್ನು ಬೇರೆ ಕಡೆ ಬೇರೆ ರೀತಿಯ ಜನ ಬೇರೆ ರೀತಿ ಮಾತಾಡ್ತಾರೆ. ಅದು ಆಮೇಲೆ ಮಾತಾಡೋಣ. ನಿಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ವೀರ ಕನ್ನಡಿಗರ ಸೇನೆ ಹಾಗೂ ವಿಶ್ವ ಕನ್ನಡಿಗರ ಸಂಸ್ಥೆ ಬೀದರ್ ಅವರು ತಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ನಾಳೆ ನಿಮಗೆ ಬೀದರ್ನಲ್ಲಿ ಕಲ್ಯಾಣ ಕರ್ನಾಟಕ ಕಾಯಕ ರತ್ನ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಇವತ್ತು ರಾತ್ರಿಯೇ ತೆರಳುತ್ತಿದ್ದೀರಿ ಅಂತ ಗೊತ್ತಾಯಿತು. ಆ ನಿಟ್ಟಿನಲ್ಲಿ ತಮ್ಮ ಒಂದು ಸಂದರ್ಶನ ಮಾಡೋಣ ಅಂತ ಕರೆಸಿದ್ದೇವೆ. ತಾವು ನಮ್ಮ ಕಾರ್ಯಾಲಯಕ್ಕೆ ಆಗಮಿಸಲಿಕ್ಕೆ ಪ್ರಥಮವಾಗಿ ತಮಗೆ ಧನ್ಯವಾದವನ್ನು ಸಲ್ಲಿಸುತ್ತಾ, ನೀವು ಈ ಸಮಾಜ ಸೇವೆಯನ್ನು ಮಾಡಬೇಕು ಅನ್ನೋಂಥ ಒಂದು ತವಕ ಎಲ್ಲಿಂದ ಆರಂಭ ಆಯಿತು ಅಂತ? ಎಲ್ಲಿಂದ ಆರಂಭ ಆಗೈತೆ ಅಂದರೆ ಸರ 2003ರಲ್ಲಿ ನಾವು 96ರಿಂದ ಆಟೋಗೆ ಬಂದಿದ್ದು ಫೀಲ್ಡಿಗೆ. 2003ರಲ್ಲಿ ಅವಾಗ ಫುಲ್ ಬಡತನ ನಮ್ಮ ಕೂಡ ದುಡಿಮೆ ಭಾಳ ಕಡಿಮೆ ಆಗಿನ ಕಾಲಕ್ಕೆ. ಅವಾಗಂದರೆ ಸುಮಾರು ಪೆಟ್ರೋಲ್ 55 ರೂಪಾಯಿ 60 ರೂಪಾಯಿ ಇತ್ತು ಮೋಸ್ಟ್ಲಿ. ಭಾಳಷ್ಟು 200-300 ದುಡಿಬೇಕಾದ್ರೆ ಭಾಳ ರಗಡಾಗಿಬಿಡ್ತಿತ್ತು. ಸಾಯಂಕಾಲ ಹೊತ್ತು ಲೈಟ್ ಸ್ಟ್ರೈಟ್ ಲೈಟ್ ಹಾಕಿದ್ರು, ಸ್ವಲ್ಪ ಹಂಗೆ ಕತ್ಲಾನು ಇತ್ತು. ಆಟೋನ ಕುಂತಾಗ ಒಂದು ಸೈಕಲ್ ಯಜಮಾನ್ರು ಸೈಕಲ್ ತೊಗೊಂಡು ಹೋಗೋದ್ನಾಗ ಚೀಲ ಬಿತ್ತು. ಆಟೋ ಸೈಕಲ್ನಲ್ಲಿ ಹೋಗೋದ್ನಾಗ ಚೀಲ ಬಿದ್ದುಗಳೇನು ನಾವು ಅವ್ರಿಗೆ ಒಂದೇ ಮಾತು ಕೂಗಿದೆ ಅಷ್ಟೇ, ಯಜಮಾನ್ರೆ ಅಂತ ಕೂಗಿದಾಗ ಅವರು ಕತ್ಲದಾಗ ಅವ್ರ ಮುಖ ನಾನು ನೋಡಿಲ್ಲ, ಅವ್ರ ಮುಖ ನನ್ನ ಮುಖ ಅವ್ರು ನೋಡಿಲ್ಲ, ಹಂಗೆ ಹೋಗ್ಬಿಟ್ರು. ಏನೈತೆ ಅನ್ನಂತ ಆ ಚೀಲವನ್ನು ತಗೊಂಡು ನೋಡಿದಾಗ 80 ರೊಕ್ಕ ನೋಡಿದಾಗ ನನ್ನ ಮೈ ಭಾಳ ಖುಷಿಯಾದ ನನಗೆ. ಏನಪ್ಪ ರೊಕ್ಕ ಸಿಕ್ಬಿಟ್ಟು ಏನು ಮಾಡಬೇಕು. ಎಷ್ಟಿದು ದುಡ್ಡು ಅದರಲ್ಲಿ? ಸರ್ ಸುಮಾರು ಒಂದು 500 ನೋಟಿನೂ ಒಂದು 2 ಬಂಡಲ್ ಇದ್ದು. ಅದ್ರಾಗ ಒಂದು 50ರದ್ದು ಒಂದು 30ರದ್ದು 80 ಸಾವಿರ ಇತ್ತು. 80 ಸಾವಿರ ಇತ್ತು ಆಗಿನ ಕಾಲಕ್ಕೆ. ದೊಡ್ಡ ಹಣ. ಹೌದು. ಅದು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದೆ ನಾನು. ಮನ್ಸು ದುಡ್ಡು ಬಂದ್ಗಳನ್ನ ಭಾಳ ಹಣ ಅಂದರೆ ಹೆಣ ಬಾಯಿ ಬೀಳುತ್ತೆ. ಭಾಳ ಖುಷಿ ಪಟ್ಟಾದಾಗ ನಾನು ಸ್ವಲ್ಪ ಆಲೋಚನೆ ಮಾಡಿದೆ. ಸ್ವಲ್ಪ 2 ಸೆಕೆಂಡ್ ಆಲೋಚನೆ ಮಾಡಿದೆ. ಆ ಸಾಹುಕಾರ ಇದ್ರೆ ಕಾರ್ನಾಗ ಬೈಕ್ನಾಗ ಒಯ್ತಿದ್ದ, ಪಾಪ ಬಡವ ಗಂಜಗಳಿಂದ ಬಂದಿದ್ದ ರೈತ ಆಗಿರ್ಬೋದು. ಆ ಯೋಚನೆಯಲ್ಲಿ ದುಡ್ಡು ತಗೊಂಡು ಹೋಗೋದ್ನಾಗ ಕಳ್ಕೊಂಡಾನ ಅಂದರೆ ಬಡವನೇ ಇರ್ತಾನ, ರೈತನೇ ಇರ್ತಾನಂತ ಒಂದು ಕಡೆ. ಇನ್ನೊಂದು ಕಡೆ ಏನಪ್ಪ ಅಂದರೆ ಎಲ್ಲರ ಗಂಜಿನಾಗ ಸೇಟ್ರ ಹತ್ರ ಇವ್ರ ಹತ್ರ ಸಾಲ ಇಸ್ಕೊಂಡು ವರ್ಷ ಪೂರ್ತಿ ರೈತರು ದುಡ್ದಿರ್ತಾರ. ಆ ದುಡಿಮೆನ ಗಂಜಿಂದ ಅಮೌಂಟ್ ತಗೊಂಡು ಇನ್ನೂ ಯಾರಿಗೂ ಸಾಲ ಸೂಲ ಕೊಡೋದಿರ್ತಾವ ಏನೋ. ಹಂಗಾಗಿ ಅದೊಂಥರ ಆಲೋಚನೆ ಮಾಡಿದೆ. ಇನ್ನೊಂದು ಮಗಳಿಗೆ ಲಗ್ನಕ್ಕೆ ಏನೋ ಸಾಲ ಸೂಲ ಮಾಡ್ಕೊಂಡು ಗಂಜಿನಾಗ ತಗೊಂಡು ಹೋಗ್ತಾನಂತ ಅದನ್ನೊಂಥರ ಆಲೋಚನೆ ಮಾಡಿ ಇದು ಬೇಷಲ್ಲ, ಇದು ಸ್ವಲ್ಪ ಇಲ್ಲೇ ಕುಂದ್ರೋಣ ಅಂತ ಅಲ್ಲೇ ಕುಂತೆ ಸರ್. ನಾನು ಕುಂತು ಸುಮಾರು ಒಂದು ಅರ್ಧ ತಾಸು ಮೋಸ್ಟ್ಲಿ ಆಗಿರ್ಬೋದು. ಅರ್ಧ ತಾಸು ಆದಮೇಲೆ ಬಂದರು ಅವರು ಯಜಮಾನ್ರು. ಬಂದ ಮೇಲೆ ನಾನು ಅಬ್ಸರ್ವ್ ಮಾಡಿದೆ ಅವ್ರಿಗೆ, ಅಷ್ಟೇ ಕೇಳಿಲ್ಲ. ದುಡ್ಡು ಹೋಗೈತೆ ಚೀಲ ಬಿದ್ದಿದ್ದು ಏನು ಕೇಳಿಲ್ಲ, ಸುಮ್ಮನೆ ಸೈಲೆಂಟಾಗಿ ಕುಂತು ಅವ್ರಿಗೆ ಅಬ್ಸರ್ವ್ ಮಾಡಿ ಏನು ಮಾಡಿದೆ, ಮತ್ತೆ ಸ್ವಲ್ಪ ಅವ್ರು ನೀರು ಆಗಿಬಿಟ್ಟಿದ್ರು, ಎಲ್ಲ ಬೇಯ್ತು ಬಿಟ್ಟಿದ್ರು ಪೂರ್ತಿ. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಅವ್ರ BP ಎಲ್ಲ ಲೋ ಆಗ್ತಿತ್ತು. ಏನೋ ಆ ಮೋಷನಲ್ಲಿ ಮತ್ತೆ ಅವ್ರಿಗೆ ಹೋಟೆಲ್ ಕರ್ಕೊಂಡೋಗಿ ನೀರು ಕುಡಿಸಿ, ಚಹಾ ಕುಡಿಸಿ, ತಣ್ಣಗೆ ಮಾಡಿಸಿ ಅವ್ರಿಗೆ ರಮಿಸಿ ಕೇಳಿದೆ, ತಾತ ಏನಾಗೈತೆ ಅಂತ ಹೇಳಿದಾಗ, ಮಗ ಇಲ್ಲ ಅದ್ರಾಗ ರೊಕ್ಕ ಇದ್ದು ಅಂತ ಅಂದರು. ಎಷ್ಟಿದ್ದು ಅಂತ ಕೇಳಿದೆ. ಸೊ 80 ಸಾವಿರ ಇದ್ದಪ್ಪ, 500 ನೋಟಿದ್ದು, ಹಳೆ ನೋಟಿದ್ದು, ಒಂದು 30ರದ್ದು ಬಂಡಲ್, ಒಂದು 50ರದ್ದು ಬಂಡಲ್ ಅಂತ ನನಗೆ ಕನ್ಫರ್ಮ್ ಆಯ್ತು ಎಷ್ಟು ಮಾಡಿದ್ರೆ ರೊಕ್ಕ ಅಂತ. ಅವಾಗ ನಾ ಏನು ಮಾಡಿದೆ,
ಈಗ ನಾನು ಸ್ವಲ್ಪ ಪುಗಾರ ಮಾಡಿದ್ರೆ ಏನೋ ಇಬ್ಬರು ಮೂರು ಎದ್ದು ಬಿಡ್ತಾರಲ್ಲ ಸೈಲೆಂಟಾಗಿ ನಮ್ಮ ಕುರುಗುಂದಿ ಸೌಕರ್ಯ ಇದ್ದರು ಗೌಡ್ರು ಮೊನ್ನೆ ತೀರೋದ್ರು ಭಾಳ ಜೀವ ನನಗೆ ಅಂದ್ರೆ ಅವ್ರ ತಲ್ಲೇ ಕರ್ಕೊಂಡೋದೆ ಗೌಡ್ರೆ ಈಗ ಐತೆ ಸಮಸ್ಯೆ ಇದಕ್ಕೆ ಪರಿಹಾರ ನೀವೇ ಮಾಡಬೇಕಾಗುತ್ತೆ. ಅವರು ಭಾಳ ಖುಷಿ ಆದವ್ರು ನೋಡಿ. ಈಗಿನ ಕಾಲಕ್ಕೆ ರೊಕ್ಕ ಸಿಕ್ಕರೆ ಮನೆಗೆ ಎತ್ಕೊಂಡು ಹೋಗ್ತಾರಲ್ಲ ಸಾಬ ನೀನು ಯಾಕೆ ಕೊಡೋಕೆ ಹೋಗಿದ್ದು ರೊಕ್ಕ ಅಂದರೆ, ಇಲ್ಲ ಗೌಡ್ರೆ ಪಾಪ ಬಡವರು ಅವರು ಶ್ರೀಮಂತ ಆದ್ರೆ ಬಡವ್ರು ಅದಾರ ನನಗೆ ಗೊತ್ತಿಲ್ಲ, ಸೈಕಲ್ ಮೇಲೆ ತೊಗೊಂಡವ್ರು ಅಂದ್ರೆ ಬಡವರೇ ಇರ್ತಾರಂತ ನಾನು ಲೆಕ್ಕ ಹಾಕ್ತೀನಿ. ನೀನು ಅವ್ರ ಮಗಳು ಲಗ್ನ ಇರ್ಬೋದು, ಇಲ್ಲಾಂದ್ರೆ ರೈತರು ಇರ್ಬೋದು. ಅವರು ಇಡೀ ಒಬ್ಬ ವ್ಯಕ್ತಿ ದುಡ್ದಿರುವಂಥ ದುಡ್ಡು ಮಕ್ಕಳ ಮದುವೆಗಂತ ಎತ್ತಿಟ್ಟಿರ್ತಾರೆ. ಹಾಗಾಗಿ ನಾನು ಅವರು ಕೊಡಕ್ಕೆ ಹೋದೆ ಗೌಡ್ರು ಏನಂದ್ರೆ ಪಾಪ ಅವರು ಸತ್ತು ಸರ್ವೇ ಸೇರ್ಯಾರೆ, ಅವ್ರಿಗೆ ದೇವ್ರ ಪರಮಾತ್ಮ ಒಳ್ಳೇದಿರಲಿ ಅವ್ರಿಗೆ. ಮತ್ತು ಆ ದುಡ್ಡು ನನ್ನ ಕೈಯಾರ ಕೊಟ್ಟೆ ನಾನು ಅವ್ರಿಗೆ. ಕೊಟ್ಟು ಕಾಸಿ ಅವರು ಒಂದೇ ಮಾತಂದ್ರೆ, ಯಜಮಾನ್ರೆ ಉಸ್ಮಾನ್ ನಿನ್ನ ಹೆಸರು ಏನೈತೆ ನನಗೆ ಗೊತ್ತಿಲ್ಲ, ಈ ಉಸ್ಮಾನ್ ಅಂತ ಗೌಡ್ರು ಅಂದ್ರೆ ಕೇಳಿದ್ದು ನಾನು. ನನಗೆ ಭಾಳ ಇವತ್ತು ನಾನು ಏನೋ ರೊಕ್ಕ ಸಿಕ್ಕಿಲ್ಲ ಅಂದರೆ ನಾವು ವಿಷ ಕುಡಿದ್ದು ಸಾಯ್ತಿದ್ದೆ ಅಂತ ಹೇಳಿದ್ರೆ ನನಗೆ ಕಣ್ಣಾಗ ನೀರು ಬಂದ್ಬಿಟ್ಟು ಅವಾಗಲೇ ಏನಪ್ಪ ನಾನು ಅರ್ಧ ತಾಸು ಅವಸರ ಮಾಡಿ ರೊಕ್ಕ ಹೋಗಿದ್ದಿದ್ರೆ ಒಂದು ಜೀವ ಹೋಗ್ತಿತ್ತಲ್ಲ ಅಂತ ಆಲೋಚನೆ ಮಾಡಿದ ಸಲಾಗಿ ಈ ಒಂದು ಜೀವ ಉಳಿತು. ಆ ಪರಮಾತ್ಮ ಅಲ್ಲನ ನಾನು ಶುಭ್ರೆ ಅದ ಹೇಳಿ ಅವ್ರು ರೊಕ್ಕ ಕೊಟ್ಟು ನನ್ನ ಕಾರ್ಯಕ್ರಮ ನನ್ನ ಮತ್ತೆ ಆಟೋ ಬೆಳಗ್ಗೆ ಎದ್ದು ಊಟ ಮಾಡೋದು ಆಟೋ ಮಾಡ್ತಾ ಹಂಗಾಗಿ ಸಮಾಜ ಸೇವೆ ಮತ್ತು ಪೇಪರ್ನಲ್ಲೇ ಬಂತು. ಆಗಿನ ಕಾಲಕ್ಕೆ 2 ಪೇಪರ್ ಇತ್ತು. ಪೇಪರ್ನಲ್ಲಿ ಫೋಟೋ ಬಂತು, ನನಗೆ ಭಾಳ ಖುಷಿ ಆಯ್ತು. ನಮ್ಮ ದೋಸ್ತರಿಗೆ ತೋರಿಸಿದ ಒಳ್ಳೆ ಫೋಟೋ ಪೇಪರ್ನಲ್ಲಿ. ಆ ಕಾಲಕ್ಕೆ ಒಂದು 2-3 ಪೇಪರ್ ಇತ್ತು. ಭಾಳ ಖುಷಿ ಆಯ್ತು. ಮತ್ತು ನಮ್ಮ ಮನೆಯಾಗ ತೋರಿಸಿದೆ, ನಮ್ಮ ಬೀದಿನಾಗ ತೋರಿಸಿದೆ, ಹಿಂಗೆ ಮಾಡ್ಕೊಂತ ಹೋಗಿ ಚೆನ್ನಾಗಿರ್ತೈತೆ ಅಂತ ಅಂದ್ರೆ ಅವಾಗಲಿದ್ದ ನಾನು ಸಮಸ್ಯೆ ಮಾಡ್ತಾ ಈಗ ಸುಮಾರು ಈ ಒಂದು 7-8 ವರ್ಷದ ಹಿಂದ್ಗಡೆ ನನಗೆ ಸರ್ವಧರ್ಮ ಚಕ್ರವರ್ತಿ ಅಂತ ಪ್ರಶಸ್ತಿ ಬಂತು. ಬಂದ ಮೇಲೆ ನಾವು ಇದಕ್ಕೆ ಹೋಗಿದ್ದೀವಿ, ಪೌತಾಳದು ಹಾದಲಿಂಗ ಸ್ವಾಮಿ ಹತ್ರ, ತಾತನವ್ರ ಹತ್ರ ಹೋಗಿದ್ಮೇಲೆ ನಾವು ತಾತನವ್ರಿಗೆ ಅಂದೀವಿ, ನೀನು ಇನ್ನೂ ಮಾಡು, ನೀನು ಕೆಲಸ ಮಾಡು, ಜನರಿಗೆ ಕೆಲಸ ಮಾಡು. ನಿನ್ನ ಕೈಲಿದ್ದು ಏನು ಕೊಡೋಕ್ಕಾಗಿಲ್ಲಲ್ಲ, ನೀವು ಫ್ರೀ ಬಿಟ್ಟು ಬಾ ಆಟೋನಾಗ, ಸ್ವಲ್ಪ ಪೆಟ್ರೋಲ್ ಹೋಗ್ಬೋದು ನೀನು ಅಷ್ಟೇ, ಸ್ವಲ್ಪ ಬಿಟ್ಟು ಬಾ. ಬಡವರಿಗೆ ಭಕ್ತರಿಗೆ ಎಲ್ಲ ನಿನಗೆ ಅವಾಗ ಗೊತ್ತಾಗ್ತಿರ್ತೈತೆ, ನೀನು ಮಾಡ್ತಾ ನಿನಗೆ ಗೊತ್ತಾಗ್ತೈತೆ. ನೀನು ಹಂಗೆ ಮಾಡ್ತಾಯಿರೋ ಜೀವನದಲ್ಲಿ ನೀನು ನಿನಗೆ ಜನ ಗುರುತಿಸ್ತಾರೆ, ನೀನು ತಾರೀಫು ಮಾಡ್ತಾರೆ, ನಿನ್ಗೆ ಒಳ್ಳೇದಾಗ್ತೈತೆ ಅಂತ ಹೇಳಿದ್ರು ನಮ್ಮ ಗುರುಗಳು. ಹಾಗೂ ಮತ್ತು ನಮ್ಮ ಬಂಗಾರಿಕೆ ತಾತನವರು ಸದಾನಂದ ತಾತನವ್ರಿಗೆ ಅವ್ರ ಪಾದಕ್ಕೆ ನಮಸ್ಕಾರ ಹೇಳಿ, ಅವರು ಕೂಡ ನನಗೆ ಭಾಳ ಪ್ರೇರಣೆ. ಅವರು ಭಾಳ ನಮಗೆ ಆಶೀರ್ವಾದ ಮಾಡಿದರು. ಉಸ್ಮಾನ್ ಇನ್ನು ಹಿಂಗೆ ಕೆಲಸ ಮಾಡ್ತಾಯಿದ್ರು, ಜನರಿಗೆ ಸೇವೆ ಮಾಡ ಅಂತ ಹೇಳಿದರು. ಹಂಗಾಗಿ ದೊಡ್ಡ ಗುರುಗಳು ಶರಣರು ನಮ್ಗೆ ಹೇಳಿದ ಸಲುವಾಗಿ ನಮ್ಮ ಮನಸ್ಸಿಗೂ ಭಾಳ ನೆಮ್ಮದಿ ಸುಖ ಸಿಕ್ತು. ಒಂದು ಕೆಲಸ ಯಾವುದಾದ್ರು ಕೆಲಸ ಸಮಸ್ಯೆ ಮಾಡಿದರೆ ಆರಾಮ್ಸೆ ಊಟ ಮಾಡ್ಬೋದು, ನಿದ್ದೆ ಮಾಡ್ಬೋದು, ನನಗೆ ಯಾವ ಟೆನ್ಷನ್ ಇರೋದಿಲ್ಲ. ಸಮಾಜ ಸೇವೆ ಮಾಡಿದರೆ ನಾನು ಆರಾಮ ಊಟ ಮಾಡಿ ಮಕ್ಕಂದೆ. ದೇವ್ರ ದಯಲಿದ್ದ ಇನ್ನವ್ರಿಗೆ ನನಗೆ BP ಇಲ್ಲ, ಶುಗರ್ ಇಲ್ಲ, ಏನಿಲ್ಲ. ಮೊನ್ನೆ ಡಾಕ್ಟ್ರು ಒಂದು ಕ್ಯಾಂಪ್ ಮಾಡಿದರು, ಉಸ್ಮಾನ್ ನೀವು ಭಾಳಷ್ಟು ಹೆಣ ಎತ್ತಾಡ್ತಿ ತೊಗೊಂಡೋಗ್ತಿರ್ತೀನಿ, ಒಂದು ಟೈಮ್ ನೀವು ಬ್ಲಡ್ ಟೆಸ್ಟ್ ಮಾಡು, ಯೂರಿನ್ ಟೆಸ್ಟ್ ಮಾಡು, ಸ್ಕ್ಯಾನಿಂಗ್ ಮಾಡಿಸಿ ಎಲ್ಲ ಮಾಡಿಸಿದ್ರು ಪಾಪ ಹಾಸ್ಪಿಟ್ಲ್ದವ್ರು. ಮಾಡೋದು ದೇವ್ರದಲ್ಲೇ ದೆಲ್ಲ ರಿಪೋರ್ಟ್ ನಾರ್ಮಲ್ ಬಂತು. ಏನು ಉಸ್ಮಾನ್ ಭಾಳ ಖುಷಿ ಆಯ್ತಪ್ಪ ಅಂದು. ಏನಿಲ್ಲ ಸರ್, ಜನರ ಆಶೀರ್ವಾದ, ಶರಣರ ಆಶೀರ್ವಾದ, ಆ ಪರಮಾತ್ಮನ ಅಲ್ಲನ ಕೃಪೆ ನನ್ನ ಮೇಲೆ ಇದೆ. ನನ್ನ ಜೀವ ಇರೋವರೆಗೂ ನಾನು ಹೀಗೆ ಕೆಲಸ ಸೋಷಲ್ ವರ್ಕ್ ಮಾಡ್ತೀನಿ. ಆದರೂ ಕೂಡ ನನ್ನ ಮನೆಯಾಗೂ ನನ್ನ ಮಕ್ಕಳಿಗೆಲ್ಲ ನಾನು ಹೇಳಿಲ್ಲ, ನಾನು ಸತ್ತ ಮೇಲೆ ಬಿಡಬೇಡ್ರಪ್ಪ, ಇದು ಮಾಡಿರಿ, ಕಂಟಿನ್ಯೂ ಮಾಡಿರಿ, ನಿಮಗೂ ಪರಮಾತ್ಮ ಅಲ್ಲ ತಾಲ ಒಳ್ಳೇದೇ ಮಾಡ್ತಾನೆ, ದೇವರು ಶರಣರು ಎಲ್ಲರೂ ಆಶೀರ್ವಾದ. ಅಂದರೆ ನೀವು ಮಾಡುವಂಥ ಈ ಒಂದು ಸಮಾಜ ಸೇವೆಗೆ ನಿಮ್ಮ ಮನೆಯವ್ರು ಸಾಥ್ ಕೊಡ್ತಾರೆ ನಿಮಗೆ. ಅವ್ರು ಸಾಥ್ ಯಾಕಂದರೆ ಇವತ್ತಿನ ವಾತಾವರಣದಲ್ಲಿ ನಮ್ಮ ಸಂಬಂಧಿಕರಲ್ಲಿ ಯಾರಾದರೂ ತೀರ್ಕೊಂಡ್ರೂ ಸಹ ಸ್ನಾನ ಮಾಡಿ ಒಳಗೆ ಬರ್ರಿ ಅಂತೇಳಿ ಬಟ್ಟೆ ಹೊರಗೆ ಹಾಕುವಂಥ ಪರಿಸ್ಥಿತಿಗಳು ನಮ್ಮ ಎಲ್ಲರ ಮನೆಯಾಗ ಅದಾವ. ಅದು ನೀವು ಯಾವುದೋ ಒಂದು ಅನಾಥ ಶವವನ್ನು ಒಯ್ದು ಶವ ಸಂಸ್ಕಾರ ಮಾಡಿ ಮನೆಗೆ ಬಂದಾಗ ಮನೆಯಾಗ ಮತ್ತು ಹೋಮ್ ಮಿನಿಸ್ಟರ್ ಇರ್ತಾರಲ್ಲ ಮನೆಯಾಗ, ಮತ್ತು ಅವ್ರದ್ದೇ ಇರೋದು, ಅವರ ಒಂದು ನಡವಳಿಕೆ ಹೆಂಗಿರುತ್ತೆ ನೀವು ಆ ಥರ ಕೆಲಸ ಮಾಡಿ ಬಂದಾಗ? ಇನ್ನೊಂದು ಖುಷಿಯಾದ ವಿಷಯ ಏನಂದ್ರೆ ಸರ್, ನನ್ನ ಮಕ್ಕಳು ಆಗಲಿ ನಮ್ಮ ಹೆಣ್ಮಕ್ಳಾಗಲಿ ಭಾಳ ಖುಷಿ ಮಾಡ್ತಾರೆ. ನಾನು ಹೇಳಿದೆ ಇವತ್ತು ಹೊರಗೆ ಅಂಗಿ ಬಿಚ್ಚಿ ಹಾಕ್ಯಾನಂದರೆ ನಮ್ಮಪ್ಪ ಶವ ಹೂಡಿ ಬಂದಾರ ಅಂತ ಬಿಸಿ ನೀರು ಮಾಡಿ ಜಳಕ ಕೊಟ್ಟು ಒಳಗೆ ಬಂದುಬಿಡ್ತೀವಿ. ಅದ್ರಾಗ ಏನು ಯಾಕೆ ಮಾಡಿದ್ದು, ಎದಕ್ಕೆ ಮಾಡಿದ್ದು, ಅವ್ರೇನು ಕೊಡ್ತಾರೆ, ಇವನೇನು ಕೊಡ್ತಾರಿಲ್ಲ. ನಾ ಮಾಡೋದು ಅಲ್ಲ ತಾಲ ಏನು ಹೇಳೋಣಂದರೆ, ಈ ಮಾಡಿದ ಕೈಗೆ ಈ ಮಾಡಿದ ನಾವು ಒಳ್ಳೆ ಕೆಲಸ ಈ ಕೈಗೆ ಗೊತ್ತಾಗಬಾರ್ದು ಅಂತ ಹೇಳ್ಯಾರ.
ಆದರೂ ಕೂಡ ನಾವು ಸೋಷಿಯಲ್ ಮೀಡಿಯಾ ಹಾಕ್ತೀವಿ. ಯಾಕೆ ಅದು ನೀವು ಹೇಳಕತ್ತೀರಿ ಈ ಕೈಲೇ ಮಾಡಿದ್ದು ಈ ಕೈ ಗೊತ್ತಾಗ್ಬಾರ್ದು ಅಂತೇಳಿ. ಜನ ಉಸ್ಮಾನ್ ಪಾಷಾ ಅವರು ಭಾಳ ಪ್ರಚಾರ ಪ್ರಿಯರು ಅಂತೇಳಿ ಹೇಳ್ಕೊಂತಾರಲ್ಲ ಜನ. ಇದ್ರ ಬಗ್ಗೆ ಏನಂತೀರಿ? ಸೋಷಿಯಲ್ ಮೀಡಿಯಾದಾಗ ತುಂಬ ಒಂದು ನಿಮ್ದು ಕ್ಲಿಯರ್ ಮಾಡ್ತೀನಿ. ಈಗ ತಂದೆ ಮಕ್ಕಳು ತಂದೆ ಮಗ ಇಬ್ಬರು ಅದಾರ ತಿಳ್ಕೊಳ್ರಿ. ಅವ್ರು ಏನು ಮಾಡ್ತಾರ, ಮಗನಿಗೆ ಬೈಕ್ ಕೊಡಿಸ್ತಾರ. ಯಾರು? ತಂದೆ. ಮಗ ಏನು ಮಾಡ್ತಾನ, ಫೋಟೋ ಇಳಿಸಿ ಸ್ಟೇಟಸ್ಗೆ ಇಡ್ತಾನೆ. ಒಂದು ತಂದೆ ಬೈಕ್ ಕೊಡಿಸಿಲ್ಲ ಅಂತ ಅದು ಅವ್ರು ಕೂಡ ಸ್ಟೇಟಸ್ ಇಡ್ತಾರೆ. ಯಾಕಂದರೆ ಈಗ ನಾವು ಕೊಟ್ಟಿನಿ ಅಂತ ಸ್ಟೇಟಸ್ ಇಡ್ತಾರೆ, ಪ್ರೀತಿಗೆ ಇಟ್ಟಿರ್ತಾರ. ಮಗನ ತಂದೆ ಪ್ರೀತಿಗೆ ಸ್ಟೇಟ್ ನಮ್ಮಪ್ಪ ಗಾಡಿ ಕೊಡ್ಸಾನ ಅಂತ ಪ್ರೀತಿಗೆ. ಯಾಕಂದರೆ ನಾವು ಮಾಡೋ ಕೆಲಸ ಇನ್ನೊಬ್ಬರು ಮಾಡಲಿ ಅಂತ ನಾವು ಸ್ಟೇಟಸ್ಗೆ ಇಡ್ತೀವಿ, ಯೂಟ್ಯೂಬ್ನಾಗ ಹಾಕ್ತೀವಿ, ಫೇಸ್ಬುಕ್ಕಿಗೆ ಹಾಕ್ತೀವಿ, ಟ್ವಿಟರ್ನಾಗ. ನಂದು ಟ್ವಿಟರ್ ಕೂಡ ಆಯ್ತದೆ ಎಕ್ಸ್, ಅದರಲ್ಲಿ ಕೂಡ ಹಾಕ್ತೀವಿ. ಸೋಷಿಯಲ್ ಮೀಡಿಯಾ ಈಗ 2017 ಬಂದಿದ್ದೆ. ಮೊದಲು ಯಾವ ಸೋಷಿಯಲ್ ಮೀಡಿಯಾ ಇದ್ದಿಲ್ಲ. ನಾವು ಜನರ ಕೆಲಸ ಮಾಡ್ತಿದ್ದೆ, ಅವು ಗೊತ್ತಾಗ್ತಿದ್ರಿ. ಟ್ಯಾಂಕ್ ಫಿಲ್ ಮಾಡಿ ತಗೊಂಡು ಹೋಗ್ತಿದ್ವಿ ಹಳ್ಳ್ಯಾಗ. ಅವರು ಮಾತಾಡೋದು ನೋಡಿದರೆ ನಮಗೆ ಭಾಳ ಖುಷಿ ಆಗ್ತಿತ್ತು. ಯಾಕಂದರೆ ಈಗ ಕೂಲಿ ನಾಲಿ ಮಾಡೋರು ಅವು ಮೊದಲು ಕೂಲಿ 50 ರೂಪಾಯಿ ಅಂದರೆ ರಗಡಾಗ್ತಿತ್ತು. ಈಗ 500 ಕೊಟ್ಟರೆ ಕಡಿಮೆನೇ ನಮಗೆ. ಆ ಕಾಲಕ್ಕೆ 20-30 ರೂಪಾಯಿ ಕೊಟ್ಟರೆ ಬಿಟ್ಟು ಬಂದು ಬಿಡ್ತಿದ್ದು. ಅವ್ರು ನಮಗೆ ಭಾಳ ಆಶೀರ್ವಾದ ಮಾಡ್ತಿದ್ರು, ಭಾಳ ಖುಷಿ. ಅವ್ರ ಮನೆಗೆ ನಾವು ಯಾವ್ದಾದ್ರು ಡೆಲಿವರಿ ಪೇಷಂಟ್ ಕರ್ಕೊಂಡೋಗಿ ಬಿಟ್ಟರೆ ಅವ್ರ ಮನೆಗೆ ಕುಂದಿರಿಸಿ ನಮ್ಗೆ ಊಟ, ಅವ್ರ ಮನೆ ರೊಟ್ಟಿನೇ ಇರಲಿ ಊಟ ಮಾಡಿ ಕಳಿಸ್ತಿದ್ರು. ಹೌದು. ನೀವು ಸಮಾಜ ಸೇವೆಗಳು ಏನೇನು ರೀತಿ ಸಮಾಜ ಸೇವೆಗಳನ್ನು ಮಾಡ್ತೀರಿ? ಯಾವ್ಯಾವ ರೀತಿಗಳಲ್ಲಿ ಸಮಾಜ ಸೇವೆ ಮಾಡ್ತೀರಿ? ಯಾವ್ಯಾವ ರೀತಿಯಲ್ಲಿ ಮಾಡ್ತೀವಿ ಅಂದರೆ, ಫಸ್ಟ್ ಏನ್ರಿ ಅಂದರೆ ಒಂದು ಆಕ್ಸಿಡೆಂಟ್ ಆಯ್ತು, ಅತಿ ಬಡವ. ಅವ್ರದಲ್ಲಿ ಸ್ಟ್ಯಾಂಡ್ ತೊಗೊಳಕ್ಕೆ ದುಡ್ಡಿದ್ದಿಲ್ಲ. ಸ್ಟ್ಯಾಂಡ್ ಅಂದರೆ ವಾಕರ್, ಅಂದರೆ ಕಾಲು ಮುರಿದಿದ್ದರೆ ಡಾಕ್ಟರ್ ಅಂದ್ರೆ ವಾಕರ್ ತೊಗೊಂಡು ನಡೀರಿ ಒಂದು 3 ತಿಂಗಳು ಅಂತ ಅಂದ್ರೆ. ಅಂದಮೇಲೆ ಅವ್ರಂದ್ರೆ ಉಸ್ಮಾನ್ ಬೈ ನಮಗೆ ತಲೆ ಒಂದು ವಾಕರ್ ಇಲ್ಲ ರೀ. ನನಗೆ ಭಾಳ ಮನಸ್ಸಿಗೆ ಬೇಜಾರಾಗಿಬಿಡ್ತು. ಬೇಜಾರಾದ್ಮೇಲೆ ಏನು ಮಾಡಿದೆ, 150 ರೂಪಾಯಿ ಅವಾಗ ಭಾಳ ಕಡಿಮೆ ಇದ್ದು. ಈಗೆಲ್ಲ ರೇಟ್ ಕಾಸ್ಟ್ಲಿಯಾಗ 500-400 ರೂಪಾಯಿ ಇತ್ತು. ಅದು ಒಂದು 4-5 ದಿವಸ ಟೈಮ್ ತಗೊಂಡು ಅವ್ರಿಗೆ ಒಂದು ಹೋಗಿ ಫಸ್ಟ್ ವಾಕರ್ ಕೊಟ್ಟೆ. ಅಂದರೆ ಕೈ ಕಾಲು ಇಲ್ದವ್ರಿಗೆ, ಕಾಲ ಫ್ರ್ಯಾಕ್ಚರ್ ಆಗಿತ್ತು, ಬಡವರು ಅವ್ರಿಗೆ ಏನು ಬೇಕೋ ಅವು ಒಂದು ಫಸ್ಟ್ ಅದು ಒಂದು ದುಡ್ಡು ತೊಗೊಂಡೋಗಿ ನಾನು ಖರೀದಿ ಮಾಡಿ 400-350 ಕೊಟ್ಟೆ. ಎಷ್ಟು ಇತ್ತು ಅದು ಕೊಟ್ಟು ತೊಗೊಂಡೋಗಿ ಕೊಟ್ಟೆ. ಆಮೇಲೆ ಏನು ಮಾಡಿದೆ, ನಾನು ಒಂದು ವಿಡಿಯೋ ಮಾಡಿ ಪೇಪರ್ನಾಗ ಸ್ಟೇಟ್ಮೆಂಟ್ ಕೊಟ್ಟೆ. ಏನಂತ, ನಿಮ್ಮ ಕಡೆ ಹಳೆ ಉಳಿದಿದ್ದು ಸಾಮಾನು, ವೀಲ್ ಚೇರ್ ಆಗಿರ್ಬೋದು, ವಾಕರ್ ಆಗಿರ್ಬೋದು, ಬೆಲ್ಟ್ ಈಗ ಎಲ್ಲ ಸಸ್ತಾ ಅದ. ಮೊದಲೆಲ್ಲ ಕಾಸ್ಟ್ಲಿ ಇದ್ದವು, ನಡುಕಾಗ ಸೊಂಟಕ್ಕಾಗ ಬೆಲ್ಟ್ ಗಿಲ್ಟ್ ಎಲ್ಲ. ಅವು ವೇಸ್ಟ್ ಮಾಡಬೇಡ್ರಿ ದಯವಿಟ್ಟು. ಅಂದರೆ ಅವರು ಬಳಕೆ ಆಗ್ಲಾರ್ದಂಗೆ ವೇಸ್ಟ್ ಇಟ್ಟಿರುವಂಥವನ್ನ ನಿಮ್ಗೆ ತಂದು ಕೊಡ್ರಿ ಅಂತ. ನಮಗೆ ಕೊಡ್ರಿ, ಇಲ್ಲಾಂದ್ರೆ ನೀವು ಫೋನ್ ಮಾಡಿರಿ, ಫೋನ್ ನಂಬರ್ ಆಗಿದೆ, ನೀವು ಫೋನ್ ಮಾಡಿರಿ, ನಾವು ನಿಮ್ಮ ಮನೆಗೆ ಬಂದು ತೊಗೊಂಡು ಹೋಗ್ತೀವಿ ಅಂತ. ಅದು ಸಾಮಾನು ಭಾಳಷ್ಟು ಮಂದಿಗೆ ನಾ ಕೊಟ್ಟೆ. ಅದು ತಗೊಂಡು ನಿಮ್ಮ ಯೂಸ್ ಮಾಡಿದ್ದು ಅದು ಗುಜ್ರಿಗೆ ಹಾಕೋದು ಬಿಟ್ಟು ನಮ್ಗೆ ಕೊಡ್ತಿದ್ರು. ತೊಗೊಂಡೋಗಿ ಇನ್ನೊಬ್ಬರು ಬಂದು ಕೇಳ್ತಿದ್ರು, ಉಸ್ಮಾನ್ ಸಾಬ್ ಅದೊಂದು ಇದ್ರೆ ಕೊಡಪ್ಪ, ಅದೊಂದು ಇದ್ರೆ ಕೊಡಪ್ಪ, ಇದೊಂದು 2-3 ದಿವಸ ಟೈಮ್ ತಗೊಂಡು ಏನು ಮಾಡಿದ್ರಿ. ಅದಾದಮೇಲೆ ಮತ್ತೆ ಪರೀಕ್ಷೆ ಟೈಮ್ನಾಗ ಮಕ್ಕಳು ಹಳ್ಳಿಲಿದ್ದ ಬಂದು ನಡ್ಕೊಂಡು ಹೋಗ್ತಿದ್ರು. 50-100 ರೂಪಾಯಿ ನಾವು ಇಸ್ಕೊಂತಿದ್ವಿ ಆಟೋಗೆ. ಯಾಕಪ್ಪ ಹುಡುಗರು ರೊಕ್ಕ ಇರೋಂಗಿಲ್ಲ, ಅವಸರನಾಗಿ ಬಿಟ್ಟು ಬಂದಿರಿ, ಏನೋ ಒಂದು ಪ್ರಾಬ್ಲಮ್. ಈಗ ಇದು ಒಂದು ಕಾರ್ಯಕ್ರಮ, ಏನು ಹೋದ್ರೆ 1 ಲೀಟ್ರ್ ಪೆಟ್ರೋಲ್ ಹೋಗ್ಬೋದು, 1 kg ಗ್ಯಾಸ್ ಹೋಗ್ಬೋದು ಅಂತ ಶಾಲಾ ಮಕ್ಕಳಿಗೆ ಉಚಿತವಾಗಿ ಪರೀಕ್ಷೆ ಕೊಟ್ಟಿಡುವವರಿಗೆ ಬಿಟ್ಟು ಬರ್ತಿದ್ದೆ. ಮತ್ತು ಆದಮೇಲೆ ಗರ್ಭಿಣಿ ಸರಿ ಮೊದಲಿದ್ದ ನಾವು ಫ್ರೀ ಸರ್ವಿಸ್ ಕೊಡ್ತಾನೇ ಇದೀವಿ. ಅದ್ರ ಬಗ್ಗೆ ಏನು ಹೇಳೋದು ಅವಶ್ಯಕತೆನೇ ಇಲ್ಲ. ಉಚಿತವಾಗಿ ಯಾರು ಇರಲಿ ಅವರು. ಇದು ಬಿಟ್ಟ ಮೇಲೆ ಶವ ಸಂಸ್ಕಾರ ಮಾಡೋದು ಯಾವಾಗಲಿಂದ? ಶವ ಸಂಸ್ಕಾರ ಮಾಡೋದು ಹೆಂಗಂದರೆ, ಇದು ಕೋವಿಡ್ ಸಂದರ್ಭದಲ್ಲಿ ಭಾಳಷ್ಟು ಹೆಣಗಳು ಆ ಕಡೆ ಈ ಕಡೆ ಬೀಳಾಕತ್ತಿದ್ದು. ನಮ್ಮ ಮನಸ್ಸಿಗೆ ಒಂದು ಬೇಜಾರಾಯ್ತು, ಏನಪ್ಪ ಇದು ಹಿಂಗಾಗ್ಬಿಡ್ತಲ್ಲ ಅಂತ. ಅವಾಗಲಿದ್ದ ನಮಗೆ ಭಾಳ ಬೇಸರ ಬಂದು, ನಾವೊಂದು ದಿವಸ ಸಾಯೋರೆ, ಈಗ ನಾವೇನು ಶಾಶ್ವತ ಅಲ್ಲ. ಈಗ ನಮ್ಮ ಮನೆಗೆ ಹೋಗೋದಂಗೆ ಸಾಯ್ತೀವಿ, ಇಲ್ಲೇ ಕುಂತಲ್ಲೇ ಸಾಯ್ತೀವಿ, ಏನಾಗ್ತೀವಿ ಗೊತ್ತಿಲ್ಲ, ಪರಮಾತ್ಮ ಅಲ್ಲ ನಿಶ್ಚಯ. ಹಾಗಾಗಿ ಏನಾಯ್ತು, ನಾವು ಸ್ವಲ್ಪ ಮನಸ್ಸಿಗೆ ಭಾಳ ಬೇಜಾರಾದ್ಮೇಲೆ ಅಂತಿಮ ಸಂಸ್ಕಾರ ಬಸ್ ಸ್ಟ್ಯಾಂಡ್ನಾಗ ಅಲ್ಲಿ ಇಲ್ಲೇ ಸಾಯ್ತಿದ್ರು ಜನ ನೋಡಿ. ಮೂಗು ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಹೋಗೋರು ನೋಡಿನಿ. ಅರೆ ಇದೆಲ್ಲ ದೇಶ ಅಲ್ಲ, ಇದು ಸತ್ತರೆ ಇವ್ರ ಜೊತೆ ನಾವು ಸತ್ತು ಬಿಡೋಣ. ಶವ ಜೊತೆಗೆ ಅವ್ರು ಯಾವುದೋ ರೋಗ ರುಚಿಕರ ಇದ್ದೀರಿ, ಅವ್ರಿಗೆ ಸತ್ತರೆ ನಾವೇ ಸತ್ತು ಬಿಡೋಣ.
ಅದು ನಾವೇನು ಭಾವಿಸ್ಕೊಂಡಿದ್ವಿ ಸಂಸ್ಕಾರ ಮಾಡ್ಬೇಕಂತ. ಶವ ಸಂಸ್ಕಾರ ಮಾಡಿದ್ವಿ. ಶವ ಅಂದರೆ ದೇವರು ನಾವು ಭಾವಿಸ್ಕೊಂಡು ಅಲ್ಲ, ಅಷ್ಟೊಂದು ನೀವು ರಿಸ್ಕ್ ತೊಗೊಂಡ್ರು ಸತ್ರು ನಾವು ಸಾಯೋಣ ಅಂತೇಳಿ ರಿಸ್ಕ್ ತೊಗೊಂಡು ಮಾಡುವಂಥ ಅವಶ್ಯಕತೆ. ಯಾಕಂದರೆ ಇದು ಯಾವುದೇ ಒಂದು ಅನಾಥ ಶವ ಸತ್ತರೆ ನಗರಸಭೆಯವ್ರ ಕೆಲಸ, ಅವರು ವೈದ್ಯಕೀಯ ಅದು ಶವ ಸಂಸ್ಕಾರ ಮಾಡೋದು ಅವ್ರ ಕರ್ತವ್ಯ. ಅದು ಅವ್ರೇನು ಮಾಡ್ತಾ ಇಲ್ಲ ಅಂತ ನೀವು ಮಾಡಾಕತ್ತೀರೋ ಅಥವಾ ನಿಮ್ಮ ಸ್ವ ಇಚ್ಛೆಯಿಂದ ಮಾಡಾಕತ್ತೀರೋ, ಅವ್ರ ಕೆಲಸ ಅಲ್ಲ ಅದು. ಮುನ್ಸಿಪಾಲ್ಟರ್ ಮಾಡ್ಯಾರ ಕರೆಕ್ಟ್, ಓಕೆ ಮಾಡಕತ್ತಾರ ಮಾಡ್ತಾರ. ನಾನಪ್ಪ ಅಂದರೆ ಅವ್ರವ್ರ ಆಚಾರ ಮನುಷ್ಯ ನೋಡ್ರಿ ಯಾವ ಜಾತಿಯರ ಹುಡ್ತಾನ, ಅವ್ರದ್ದೊಂದು ಧರ್ಮ ಅವ್ರೊಂದು ರೀತಿ ರಿವಾಜ್ನಾಗ ಸತ್ತರೆ ಅವರು ವಿಧಾನ ಪ್ರಕಾರ ಮಣ್ಣು ಮಾಡ್ತಾರೆ. ಮುಸ್ಲಿಮ್ ಧರ್ಮದಾಗ ಮುಸ್ಲಿಮ್ ವಿಧಾನ ಪ್ರಕಾರ ಮಾಡ್ತಾರೆ. ಕ್ರಿಶ್ಚಿಯನ್ಸ್ ಸತ್ತರೆ ಅವರು ವಿಧಾನ ಪ್ರಕಾರ, ಈಗ ಮುಸ್ಲಿಮ್ ಹಿಂದೂ ಆದರೆ ಅವರು ವಿಧಾನ ಪ್ರಕಾರ ಮಣ್ಣು ಮಾಡ್ತಾರೆ. ಇವರು ಯಾರು ಅವ್ರಿಗೆ ಮಾಡೋಂಗಿಲ್ಲ. ನಾನು ಅವ್ರ ಮಗ ಇಲ್ಲ ತಮ್ಮ ಅಣ್ಣನೋ ತಿಳಿದು ಅವ್ರವ್ರ ಆಚಾರ ವಿಚಾರ ಪ್ರಕಾರ ಅಂತಿಮ ಸಂಸ್ಕಾರ ಮಾಡ್ಬೇಕಂತ ನನ್ನ ಮನಸ್ಸಿಗೆ ಮಾಡ್ಕೊಂಡು ಆ ಪ್ರಕಾರ ಮಾಡ್ತೀನಿ ಅಷ್ಟೇ. ಅದ್ರಾಗ ಏನಿಲ್ಲ. ಸರ್ವರಿಗೂ ಎಲ್ಲರಿಗೂ ತಮ್ಮ ತಮ್ಮ ಧರ್ಮ ಅವ್ರಿಗೆ ಶ್ರೇಷ್ಠ. ನಾವು ಆಸೆ ಪಟ್ಟು ಯಾವ ಧರ್ಮದಲ್ಲಿ ಹುಟ್ಟಬೇಕಂತೇಳಿ ನಾವೇನು ಹುಟ್ಟಲ್ಲ. ಆದರೆ ನಮ್ಮ ಧರ್ಮದಲ್ಲಿ ನಾವು ಆ ಸಂಸ್ಕಾರ ಆಗ್ಬೇಕನ್ನುವಂಥ ಆಸೆ ಇರ್ತವ, ಅದನ್ನು ಪೂರೈಸೋದಂತ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮಾಡ್ತೀನಿ ಸರ್. ಇನ್ನೊಂದು ವಿಷಯ ಹೇಳ್ಬೇಕಾದ್ರೆ, ಈಗ ಸುಮಾರು ಜನ ಸತ್ತ ಮೇಲೆ ಅವ್ರವ್ರ ವಿಧಾನ ಪ್ರಕಾರ 3 ದಿವಸದ ಪಿಂಡ 4 ದಿವಸದ್ದು ಅಂತ ಅದು ಏನು ಮಾಡ್ತಾರೆ ಸರ್, ಊಟ ಗೀಟ ಹಾಕ್ತಾರೆ. ದೇವರು ನನಗೆ ಏನಾರ ಕೊಟ್ಟರೆ ಅವ್ರಿಗೂ ಕೂಡ ನಾವು ಒಂದು 50-60 ಮಂದಿಗೆ ಯಾರು ತೀರೋಗಿರ್ತಾರೆ ಅವ್ರ ಹೆಸರು ಮೇಲೆ ಫಾತ್ಯ ಮಾಡಿ ಪೂಜೆ ಮಾಡಿ ಪ್ರೇಯರ್ ಮಾಡಿ ಒಂದು 50 ಮಂದಿಗೆ 60 ಮಂದಿಗೆ ಊಟ ಹಾಕ್ಸ್ಬೇಕಂತ ಆಸೆ ಇದ್ದೆ. ಒಂದು ಎರಡನೇದು ಏನಪ್ಪ ಅಂದರೆ, ಮೂರನೇದು ಏನ್ರಿ ಅಂದರೆ ನಂದು ಒಂದು ಆಂಬುಲೆನ್ಸ್ ಮಾಡಬೇಕಂತ ಆಸೆ. ಯಾಕೆ ಆಂಬುಲೆನ್ಸ್ ಅಂದರೆ, ಈಗ ನಿಮ್ಮ ಅದೇ ನೀವು ಕೊಟ್ಟಿರುವಂಥ ಒಂದು ಇದರಲ್ಲಿ ನೋಡಿದ್ವಿ ನಾವು, ಅದೇ ಚೆನ್ನಾಗಿದೆ. ಅದರಲ್ಲಿ ಒಂದು ಲೈನ್ ತುಂಬ ಇಷ್ಟ ಆಯ್ತು ನನಗೆ. ಸಾವಿಗಾಗಿ ಜನನ, ಸಾವಿನ ನಿರೀಕ್ಷೆಯಲ್ಲಿ ಬದುಕಿನ ಪಯಣ, ಇಷ್ಟೇ ಜೀವನ, ಆದರೆ ಈ ಸಾವು ಮತ್ತು ಬದುಕಿನ ಮಧ್ಯದ ಪಯಣ ಬಲು ಕಠಿಣ, ಬನ್ನಿ ನಾವೆಲ್ಲರೂ ಸಾಥ್ ನೀಡೋಣ ಅಂತೇಳಿ ಬರೆದಿದ್ದೀವಿ. ತುಂಬ ಇಷ್ಟ ಆಯ್ತು ಅದು. ಅದೇನು ಆಂಬುಲೆನ್ಸ್ ವಿಚಾರ ಏನು ಅದು ಅರ್ಥ ಆಗಲಿಲ್ಲ ಸರ್. ಆಂಬುಲೆನ್ಸ್ ಯಾಕೆ ಕೇಳಿದಂದರೆ, ಆಟೋ ಇದ್ದೇ ನಡೀತಿದೆ, ಶವ ಒಯ್ಯಾಕ ಭಾಳ ತೊಂದರೆ ಆಗ್ತಾಯಿದೆ. ಶವಗಳು ಒಜ್ಜಿ ಇರ್ತಾವ, ಅದು ಯಾರು ಸಪೋರ್ಟಿಗೆ ಬರೋಂಗಿಲ್ಲ. ಅಲ್ಲೇ ಶವ ಅಂದ್ಗಳೇ ಮುರಿಸ್ಕೊಂಡು ಹೋಗೋರನ್ನ ಅದಾರ ನೋಡಿದ್ದೀನಿ. ಏನೋ ನನ್ನ ತಿಪ್ಪಳ ನಾವು ಹಿಂಗೆ ಮಾಡೋಕ್ಕೆ ಹಾಕ್ಕೊಂಬರ್ತೀನಿ. ಆಂಬುಲೆನ್ಸ್ ಅಂದರೆ ಟಚ್ಚರ್ ಇರ್ತೈತೆ, ಅದು ನಾವು ಎಲ್ಲೇ ಬೇಕಲ್ಲೇ ತನಕ ದಬ್ಕೊಂಡು ಹೋಗ್ಬೋದು. ನಾವು ಅಂತಿಮ ಸಂಸ್ಕಾರ ಮಾಡೋಕ್ಕೆ ಅನುಕೂಲ ಆಗ್ತೈತೆ. ನಾವು ಬಸ್ ಸ್ಟ್ಯಾಂಡಿಂದ ತಗೊಂಡು ಆಟೋನೇ ಆಂಬುಲೆನ್ಸ್ ಇರಿಸೋದಕ್ಕೂ ಅನುಕೂಲ ಆಗ್ತೈತೆ ನಮಗೆ. ಎರಡನೇದು, ಅಲ್ಲ, ಶವ ಒಯ್ಬೇಕಂದ್ರೆ ಒಂದು ಟಾಟಾ ಎಸಿ ನಡೀತಿತ್ತಲ್ಲ, ಆಂಬುಲೆನ್ಸೇ ಬೇಕಂತೇನು ನಡೀತೈತೆ. ಮತ್ತು ಬಡವರಿಗೆ, ನಿರ್ಗತಿಕರಿಗೆ, ಇವ್ರಿಗೆ ರಾಯಚೂರು ಬಳ್ಳಾರಿ ಹೋಗ್ಬೇಕಂದ್ರೆ ಆಗ್ತಾಯಿಲ್ಲ. ಅಂದರೆ ಸೀರಿಯಸ್ ಪೇಷಂಟ್ ತಗೊಂಡು ಹೋಗ್ಬೇಕಂದ್ರೆ ಆಂಬುಲೆನ್ಸ್ ಸರಿಗೆ ಟೈಮಿಗೆ ಇರೋ. ಯಾಕಂದರೆ ನಮ್ಮ ಊರು ದೊಡ್ಡದು ತಾಲೂಕು ಡಿಸ್ಟಿಕ್ಕಿಗೆ ಸೈಡ್ ಹಿಡಿತೈತೆ, ಜಿಲ್ಲೆಗೆ ಸೈಡ್ ಹಿಡಿತೈತೆ ನಮ್ಮೂರು. ಇಡೀ ವರ್ಲ್ಡಲ್ಲಿ ಹೆಸರಾದಂಥ ಊರು ನಮ್ಮ ಶಿನ್ನೂರು ತಾಲೂಕು. ಅದರ ಸಲುವಾಗಿ ವ್ಯಾನುಗಳು ಸಿಗೋಂಗಿಲ್ಲ ಗೌರ್ಮೆಂಟಿನು. ನಾವು ಪ್ರೈವೇಟ್ ಹೋಗ್ಬೇಕಾಗ್ತದೆ. ನಮ್ಮ ಕಡಿಮೆ ಖರ್ಚಿನಲ್ಲಿ ಪೇಷಂಟ್ಗಳು ಕಡಿಮೆ ಡೀಸೆಲ್ಗೆ ಗಾಡಿ ಮೇಂಟೆನೆನ್ಸ್ಗೆ ಕೊಟ್ಟಿದ್ರೆ ಅವ್ರಿಗೆ ನಾವು ಉಚಿತವಾಗಿ ಬಳ್ಳಾರಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು ತಲುಪಿಸ್ಬೋದು. ಅವ್ರಿಗೆ ಒಂದು ಜೀವ ಕಾಪಾಡೋಕ್ಕೆ ಒಂದು ಸಾವು ಬದುಕು ಇರ್ತೈತೆ ರೀ ಪರಮಾತ್ಮ. ನಾವು ಟಾಟಾ ಎ ಸಿ ಕಿತ್ತ ಈಗ ಮಣ್ಣು ಮಾಡೋಕೆ ಟಾಟಾ ಎ ಸಿ ನೋಡೋದು, ಆಟೋ ನಡೆಯೋದು, ಯಾವ್ದಾರ ಮಣ್ಣು ಮಾಡೋಕೇನ್ರಿ ಸಂಸ್ಕಾರ ಮಾಡೋಕೆ ಯಾವ್ದಾರು ಇದ್ರೆ ನಡೀತೈತೆ. ಅದಕ್ಕಿಂತ ಮೇಲ ಉದ್ದೇಶ ನಂದು ಏನೆಂದರೆ, ಈಗ ಒಂದು ಆಕ್ಸಿಡೆಂಟ್ ಆಗೈತೆ ಅಂತ ತಿಳ್ಕೊಳ್ರಿ ಸ್ಪಾಟ್ಲಿ, ಆದರೆ ಅಲ್ಲಿ ಆಂಬುಲೆನ್ಸ್ ಬಿಟ್ಟಿರೋಂಗಿಲ್ಲ. ನಾವು ಇರ್ತೀವಿ ಔಡ್ಸಲ್ ಮಾಡಿ ಅಡ್ಸಲ್ ಮಾಡಿ ಏನೋ ತೊಂದರೆ ಮಾಡಿ ಪೇಷಂಟ್ ಹಾಕೊಂಡು ಆಟೋನಾಗ ತಗೊಂಬಂದ್ಬಿಡ್ತೀವಿ. ತಗೊಂಬಂದ್ಗಳೇನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸೇರಿಸಿದ್ಗಳೇನ ನೋಡ್ತಾರೆ ಡಾಕ್ಟರ್, ನೋಡಿ ಕಾಸಿ ಇಮಿಡಿಯೇಟ್ಲಿ ನೀವು ಬಳ್ಳಾರಿಗಾರ ಕರ್ಕೊಂಡೋಗ್ರಿ, ರಾಯಚೂರು ಕರ್ಕೊಂಡೋಗ್ರಿ ಅಂತ. ಅವು ಏನು ಮಾಡಬೇಕು, ನಮ್ಮ ಶಿನ್ನೂರು ತಾಲೂಕಿನಾಗ ಗಾಡಿ ಇರೋಂಗಿಲ್ಲ. ಒಂದೊಂದು ಟೈಮ್ ಅವು ಗಾಡಿ ಕೇಳಿದ್ರೆ ಕಂಡಪಟ್ಟಿರೋ ಕೇಳ್ತಾರೆ. ಒಂದು ಎರಡನೇದು ಏನಪ್ಪ ಅಂದರೆ, ಅದೇ ವ್ಯಾನ್ ನಂದು ಒಂದು ಆಂಬುಲೆನ್ಸ್ ಇದ್ದರೆ ನಾವು ಡೈರೆಕ್ಟರ್ ಎಲ್ಲಿ ಆಕ್ಸಿಡೆಂಟ್ ಆಗಿರ್ತೈತೆ ಅಲ್ಲಿಂದ ಪಿಕಪ್ ಮಾಡಿ ಡೈರೆಕ್ಟರ್ ನಾವು ಬಳ್ಳಾರಿಗೆ ಒಯ್ಬೋದು, ರಾಯಚೂರಿಗೆ ಒಯ್ಬೋದು. ಇಲ್ಲಾಂದ್ರೆ ಶಿನ್ನೂರು ಹಾಸ್ಪಿಟಲ್ಗೆ ತಂದಮೇಲೆ ಶಿನ್ನೂರು ಅವರು ಡಾಕ್ಟರ್ ಏನು ರಿಪೋರ್ಟ್ ಕೊಡ್ತಾನೆ ಆ ರಿಪೋರ್ಟ್ ಪ್ರಕಾರ ಎಲ್ಲರೂ ಹೋಗಿ ನಾವು ಜೀವ ಉಳಿಸ್ಬೋದು. ಯಾಕಂದರೆ ಜೀವ ಅಂತೂ ನಮ್ಮ ಭಾಳಷ್ಟು ಟೈಮ್ನಲ್ಲಿ ನಾವು ಆಟೋನಲ್ಲಿ ಕರ್ಕೊಂಡು ಹೋಗೋದು, ನಾವು ಒಳಗೆ ಕರ್ಕೊಂಡು ಹೋಗ್ತಾ ಜೀವ ಬಿಟ್ಟಾವ. ಆ ಜೀವ ಬಿಡಬಾರ್ದು. ನಮ್ಮ ಕೈಲೇದಷ್ಟು
ಆದ ಸಾಧನೆಯಲ್ಲಿದ್ದು ನಾವು ಜೀವ ಉಳಿಸೋದು ಪ್ರಯತ್ನ ಮಾಡಬೇಕು ಹೊರತು ಅದರ ಸಲುವಾಗಿ ಆಂಬುಲೆನ್ಸ್ ಇದ್ದರೆ ಒಂದು 2 ತಾಸ್ನಾಗ ನಾವು ರಾಯಚೂರು ಹೋಗ್ಬೋದು, ಬಳ್ಳಾರಿ ಹೋಗ್ಬೋದು. ನಮ್ಮದು ಗಾಡಿ ಇದ್ರೆ, ಯಾಕಂದರೆ ಡೀಸೆಲ್ಗೆ ಅಲ್ಲೇ ನಿಂದಲ್ಲೇ ಜನದಲ್ಲೇ 150 ಇಸ್ಕೊಂಡು ಡೀಸೆಲ್ ಹಾಕ್ಕೊಂಡು ಭಿಕ್ಷೆ ಬೇಡಿ ಡೀಸೆಲ್ ಹಾಕ್ಕೊಂಡು ಹೋಗ್ಬೋದು ಗಾಡಿ ತಗೊಂಡು. ಆಮೇಲೆ ಅವ್ರ ಮನೆಯವರು ಅವರು ಆಕ್ಸಿಡೆಂಟ್ ಆದ ಪೇಷಂಟ್ ಅವರು ಕರೋಡ್ಪತಿ ಇರ್ಬೋದು, ಯಾರು ಇರ್ಬೋದು, ಬಡವರು ಇರ್ಬೋದು, ಕೋಟ್ಯಾಧಿಪತಿ ಇರ್ಬೋದು. ಆಮೇಲೆ ಬರ್ತಾರೆ. ಮೊನ್ನೆ ಒಂದು ಆದ್ರೆ ಸುಮಾರು ಜನ ಒಂದು ರಾತ್ರಿ ಆಕ್ಸಿಡೆಂಟ್ ಆಗಿದ್ದು ಅವ್ರು ದೊಡ್ಡ ಮಂದಿ ಬಂದರು. ಉಸ್ಮಾನ್ ಬೋಳಿ ಕೆಲಸ ಮಾಡಿದಂತ ನನಗೆ ಇದು ಮಾಡಿದ್ರು, ಮನಸ್ಸಿಗೆ ಖುಷಿ ಆಯ್ತು. ಸಂಬಂಧಿಕರ ಜೊತೆಗಿರಂಗಿಲ್ಲ ಸಂಬಂಧ ನೋಡ್ರಿ, ಇದು ನಾವು ಮಾರ್ಕೆಟ್ನಾಗ ತಿರುಗಾಡ್ತಿರ್ತೀವಿ, ಹೋಗ್ತಿರ್ತೀವಿ. ಅವನ ಬಂದು ಬಿದ್ದ ನಾವು ಹೆಂಡತಿ ಮಕ್ಕಳು ನನ್ನ ಜೊತೆಗೆ ತಿರುಗಾಡಂಗಿಲ್ಲ. ಅದು ಆಮೇಲೆ ಮೆಸೇಜ್ ಹೋಗ್ತೈತಿ, ಅವ್ರು ಬರ್ತಾರೆ, ಅವ್ರು ರೊಕ್ಕ ಕೊಡ್ತಾರೆ, ಬಿಡ್ತಾರೆ. ಸೆಕೆಂಡ್ರಿ ಒಂದು ಜೀವ ಉಳಿಸೋದು ಎಷ್ಟು ಅಲ್ಲಿ ಸಮಯದೊಳಗೆ ರೀಚ್ ಮಾಡಿದ್ರೆ ಜೀವ ಉಳಿತೈತೆ ಅಂತ ನಾವು ಭಾವನೆ. ಅದ್ರ ಸಲುವಾಗಿ ನಾವು ಸರ್ಕಾರಗಳು ಕೇಳೀನಿ, ಜನರಿಗೆ ಕೇಳೀನಿ, ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಡ್ರಿ ನನಗೆ ಅಂತ. ಯಾಕಂದರೆ ಇಲ್ಲಿ ಆಂಬುಲೆನ್ಸ್ ಇದ್ದರೆ ತಾಸ್ನಾಗ ಕೆಲಸ ಅರ್ಧ ತಾಸ್ನಾಗ ಆಗ್ತೈತೆ. ಯಾಕಂದರೆ ಭಾಳಷ್ಟು ಟೈಮ್ನಾಗ ನಾನು ಆಟೋನಲ್ಲಿ ಪೇಷಂಟ್ ಇಳಿಸಿ ವೀಲ್ಚೇರ್ನಾಗ ತೊಗೊಂಡು ಹೋಗ್ತಿರ್ತೀನಿ, ಅಲ್ಲೇ ಹೋಗಿಬಿಟ್ಟಾವ ಪೇಷಂಟ್ಗಳು. ಅಂದರೆ ನಿಮ್ಮ ಕೈಯಾಗ ಭಾಳ ಜೀವ ಹೋಗಿ. ಯಾಕಂದರೆ ದವಾಖಾನೆಗೆ ಕರ್ಕೊಂಡೋಗಿ ಡಾಕ್ಟ್ರ್ ಬಂದು ಚೆಕ್ ಮಾಡಿ ಅವ್ರ ರಿಪೋರ್ಟ್ ನೋಡಿ, ನೀನು ಉಸ್ಮಾನ್ ಬಳ್ಳಾರಿ ಕರ್ಕೊಂಡೋಗು, ಇಲ್ಲಾಂದ್ರೆ ರಾಯಚೂರು ಕರ್ಕೊಂಡೋಗು ಅಂತಾರೆ. ಅಂದಮೇಲೆ ನಮ್ಮ ಶಿನ್ನೂರು ತಾಲೂಕಿನಾಗ ಆಂಬುಲೆನ್ಸ್ ಇರೋಂಗಿಲ್ಲ, ಬೇರೆ ಕಡೆ ಹೋಗಿರ್ತೀವಿ. ಯಾಕಂದರೆ ಶಿನ್ನೂರು ತಾಲೂಕಿದು ಅಷ್ಟೇ ಹೆಸರು, ಜಿಲ್ಲಾಕ್ಕೆ ಸೈಡ್ ಹೊಡಿತಿದ್ದು. ಒಳ್ಳಿನಾಗ ಫೇಮಸ್ ನಮ್ಮೂರು, ಭತ್ತದ ಕಾಲೇಜ್ ಅಂತಾರೆ ನಮ್ಮೂರಿಗೆ. ಹಾಗಾಗಿ ನಾವೊಂದು ಖುದ್ದಾಗಿ ಒಂದು ಆಂಬುಲೆನ್ಸ್ ಮಾಡಿದರೆ ಒಂದು ಜೀವ ಉಳಿಸ್ಬೋದು. ಜೀವ ಅಂತೂ ಕೊಡೋಕ್ಕಾಗಿಲ್ಲ, ಒಂದು ಜೀವ ನಮ್ಮ ಪ್ರಯತ್ನ ಮಾಡ್ಬೋದು ಅಷ್ಟೇ. ಜೀವ ಕೊಡತ್ತ ತೆಗಿಯತ್ತ ಪರಮಾತ್ಮ ಅಲ್ಲತ್ತಲ್ಲ, ನಾವು ಪ್ರಯತ್ನ ಅಂತ ಪಡ್ಬೇಕಲ್ರಿ. ಒಂದು ಪ್ರಯತ್ನ ಸಲುವಾಗಿ ಒಂದು ಆಂಬುಲೆನ್ಸ್ ಕೇಳೀನಿ, ನಾನು ಸರ್ಕಾರ ಕೂಡ ಕೇಳೀನಿ, ಜನರಿಗೆ ಕೇಳೀನಿ. ಅದು ಮುಂದೆ ನೋಡಮ್ಮ ಸರ್ಕಾರ ಯಾವ ಮಟ್ಟಕ್ಕೆ ಅದು ಏನು ಕೆಲಸ ಮಾಡ್ತೀವಿ ಅಂತ ನೋಡಮ್ಮ, ದೇವ್ರು ಅದಾನ. ಹಂಗಾಗಿ ನಾವು ಒಳ್ಳೆ ಕೆಲಸ ಮಾಡಬೇಕು ಜಗತ್ತಿನಾಗ ಇದ್ಮೇಲೆ. ಯಾಕಂದರೆ ಹುಟ್ಟು ಸಾವು ಮಧ್ಯದಲ್ಲಿ ಅದೀವಿ. ನಾವು ಒಳ್ಳೆ ಕೆಲಸ ಮಾಡಿದರೆ ಜನ ನಮಗೆ ದಾಸ್ ಮಾಡ್ತಾರೆ ಅಂತ ಅರ್ಥ ಆಯಿತು. ನಿಜಕ್ಕೂ ತಮ್ಮ ಕಾರ್ಯ ಶ್ಲಾಘನೀಯ. ಈಗ ನಾವು ಸತ್ತಿರುವಂಥ ಶವಗಳನ್ನು ಅವ್ರದ್ದೇ ಆಗಿರುವಂಥ ಧರ್ಮದ ವಿಧಿವಿಧಾನ ಪ್ರಕಾರ ಶವ ಸಂಸ್ಕಾರ ಮಾಡ್ತಿದ್ದೀನಿ ನಿಜ. ಆದರೆ ಎಷ್ಟೋ ಎಮರ್ಜೆನ್ಸಿಯಲ್ಲಿ ಎಕ್ಸಿಡೆಂಟ್ ಆದಾಗ ನಿಮ್ಗೆ ಫೋನ್ ಬರ್ತಾವ, ಹಿಂಗೆ ಎಕ್ಸ್ಪರ್ಟ್ ಆಗಿ ಭಾಳಷ್ಟು ಜನ ಎಕ್ಸಿಡೆಂಟ್ ಆದಾಗ ಇವ್ರಿಗೆ ಕರೆಗಳು ಬರ್ತಾವ. ಎಕ್ಸಿಡೆಂಟ್ ಆಗಿದೆ ಅಂದಾಗ ಅವರು ತರಾತುರಿಯಲ್ಲಿ ಒಂದು ಪೇಷೆಂಟ್ನ ಆಸ್ಪತ್ರೆಗೆ ಕರ್ಕೊಂಬಂದರು, ಆ ಚಿಕಿತ್ಸೆ ಫಲಿಸದೆ ಎಷ್ಟೋ ಜೀವಗಳು ಅವ್ರ ಕೈಯಲ್ಲಿ ಕಳ್ಕೊಂಡಿದ್ದಾವೆ. ಆ ಜೀವಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ಮತ್ತು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಒಂದು ಸಮಾಜ ಸೇವೆ ಮಾಡಬೇಕು ಅನ್ನುವಂಥ ಸದುದ್ದೇಶ ಅವ್ರದ್ದು ಅಂತ ಇವತ್ತು ಗೊತ್ತಾಯಿತು. ಈ ಒಂದು ವಿಷಯವಾಗಿ ತಾವು ನಮ್ಮ ಜನರಲ್ಲಿ, ಈ ಸಮಾಜದಲ್ಲಿ ಇರುವಂಥ ಜನರಿಗೆ ಅಥವಾ ನಮ್ಮ ರಾಜಕಾರಣಿಗಳಿಗಾಗಿರ್ಬೋದು, ಅಧಿಕಾರಿಗಳಿಗಾಗಿರ್ಬೋದು, ನಮ್ಮ ಒಂದು ಈ RJ ನ್ಯೂಸ್ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು? ನೋಡ್ರಿ, ಅಧಿಕಾರಿಗಳು, ರಾಜಕಾರಣಿ ಮಂದಿಗಳು ಎಲ್ಲರೂ ಸಪೋರ್ಟ್ ಮಾಡೋಕೆ ನಿಂತಿದ್ದಾರೆ. ನನಗೆ ಮುಂದೆ ಮಾಡ್ಬೋದು ಮೋಸ್ಟ್ಲಿ. ಆಂಬುಲೆನ್ಸ್ಗೆ ಸಾಥ್ ಕೊಡ್ರಿ, ಆಂಬುಲೆನ್ಸ್ ಫಸ್ಟ್ ಸಾಥ್ ಕೊಡ್ರಿ. ಅವರು ಸಾಥ್ ಕೊಟ್ಟರೆ ಅವ್ರಿಗೆ ಪುಣ್ಯ ಬರ್ತೈತೆ. ಅವರು ರಾಜಕಾರಣಿ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾವುದೇ ವರ್ಗ ಇರಲಿ, ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ. ಈಗ ನಾವು ಒಂದು ರೂಪಾಯಿ ಕೊಟ್ಟರೆ ಪರಮಾತ್ಮ ನನಗೆ ಅದು ರಿಟರ್ನ್ 10 ರೂಪಾಯಿಗೆ ಕೊಡ್ತಾನೆ. ಈಗ ಆಂಬುಲೆನ್ಸ್ಗೆ ದುಡ್ಡಿನ ಸಹಕಾರ ನಿಮ್ಗೆ ಅವಶ್ಯಕತೆ ಐತೆ. ಈಗ ಜನಸಾಮಾನ್ಯರು ನಿಮಗೆ ಸಹಕಾರ ಮಾಡಬೇಕು. ದುಡ್ಡಿದ್ದವ್ರು ಜಾಸ್ತಿ ಅಮೌಂಟ್ ಕೊಡ್ಬೋದು, 50-100 ಕೊಡುವಂಥ ಸಾಮರ್ಥ್ಯ ಇದ್ದವ್ರು ಕೂಡ ನಿಮ್ಗೆ ಕೊಡ್ಬೋದಲ್ಲ, ಅದೇನು ತಪ್ಪೇನಿಲ್ಲಲ್ಲ. 1 ರೂಪಾಯಿ ಕೊಟ್ರೆ 1 ರೂಪಾಯಿ ಪುಣ್ಯ ಬರ್ತೈತೆ, 100 ರೂಪಾಯಿ ಕೊಟ್ಟರೆ 100 ರೂಪಾಯಿಗೂ ಪುಣ್ಯ ಬರ್ತೈತೆ ಸರ್. ಅದು ಯಾಕಂದರೆ ಬಡವ್ರು. ಈಗ ನೋಡ್ರಿ, ಒಂದು ಪೇಷಂಟ್ ಕಾಂಪ್ಲೇಂಟಲ್ಲಿ ಒಂದು ಸ್ಕ್ಯಾನರ್ ನೋಡಿದೆ ಸರ್, 1 ರೂಪಾಯಿ ಕೂಡ ಹಾಕಿರಿ ನೀವು, ಅದಕ್ಕೇನಿಲ್ಲ. ನೋಡ್ರಿ, ಈಗ ನಾನೇ ಮೊನ್ನೆ ಒಂದು ಮುದಿಯಾಕಿಗೆ ದವಾಖಾನೆಗೆ ಕರ್ಕೊಂಡು ಹೋಗೋದು, ಹಾಸ್ಪಿಟಲ್ನಾಗ ಬಿಟ್ಟು ಆಟೋನಾಗ ರೊಕ್ಕ ತಗೊಂಡಿಲ್ಲ. ಪರಮಾತ್ಮ ನೀವು ಒಳ್ಳೇದು ಮಾಡ್ಲಪ್ಪ ಅಂತ ಹೇಳೋದು ಸಾಕ್ರಿ, ಇಷ್ಟೇ. ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿರುವಂಥ ಇವರು ಒಂದು ಹೆಜ್ಜೆ ಮುಂದೆ ಬಂದು
ಒಂದು ಆಂಬುಲೆನ್ಸ್ ಮುಖಾಂತರ ಹೋಗುತ್ತಿರುವ ಜೀವಗಳನ್ನು ಉಳಿಸುವಂಥ ಕಾಯಕ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಹೊಸ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಿಜಕ್ಕೂ ಇದು ತುಂಬ ಕಷ್ಟ. ಅವರ ಒಂದು ಇರುವಂಥ ಪರಿಸ್ಥಿತಿಗೆ ಅವರು ದುಡಿಯುವಂಥ ದುಡಿಮೆಗೆ ಇದು ಕಷ್ಟ ಅಂತ ಆದ್ರೂ ಹನಿ ಉಳಿದರೆ ಹಳ್ಳ, ಎಲ್ಲರೂ ಸಾಥ್ ನೀಡಿ ಅವರೊಂದು ಸ್ಕ್ಯಾನರ್ ಅಂತ ಮಾಡಿಸಿದ್ದಾರೆ ಅವರ ಒಂದು ಪಾಂಪ್ಲೆಟ್ಸಲ್ಲಿ, ಅಥವಾ ನೇರವಾಗಿ ಕೂಡ ಅವರಿಗೆ ಸಂಪರ್ಕಿಸಿ ನಮಗಾದಷ್ಟು ಮಟ್ಟಿಗೆ ನಮ್ಮ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಈ ಒಂದು ಧನ ಸಹಾಯ ಮಾಡುವಂಥ ಕಾರ್ಯ ನಮ್ಮೆಲ್ಲರದಾದರೆ ಮುಂದಿನ ದಿನಮಾನಗಳಲ್ಲಿ ಅವ್ರು ತಮ್ಮದೇ ಆಗಿರುವಂಥ ಒಂದು ಆಂಬುಲೆನ್ಸ್ನ ಮಾಡಿಕೊಂಡು ಇನ್ನೂ ಹೋಗ್ತಿರುವಂಥ ಜೀವಗಳನ್ನು ಉಳಿಸುವಂಥ ಪ್ರಯತ್ನದಲ್ಲಿ ಹೆಚ್ಚಿನ ಮಟ್ಟದ ಒಂದು ಸಮಾಜ ಸೇವೆಯಲ್ಲಿ ನಾನು ತೊಡಗ್ತೀನಿ ಅನ್ನುವಂಥ ತಮ್ಮ ವಿಚಾರಗಳನ್ನು ನಮ್ಮ ದೂರದರ್ಶನದ ಮೂಲಕ ತಮ್ಮೆಲ್ಲರಿಗೂ ತಿಳಿಪಡಿಸಿದ್ದಾರೆ. ದಯವಿಟ್ಟು ನಾವು ಕೂಡ ನಮ್ಮ RJ ನ್ಯೂಸ್ ವತಿಯಿಂದ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇವೆ, ತಮಗಾದಷ್ಟು ಮಟ್ಟಿಗೆ ಅವ್ರಿಗೆ ಸಹಕಾರ ಮಾಡಿ ನೀವು ಇಲ್ಲಿ ಬಂದು ನಮ್ಮೊಂದಿಗೆ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ವಿಚಾರಗಳನ್ನು ತಿಳಿಸಿಕೊಟ್ರಿ. ಧನ್ಯವಾದಗಳು. ಅದೇ ರೀತಿ ನಾಳೆ ನಿಮಗೆ ಕೊಡ್ತಿರುವಂಥ ಪ್ರಶಸ್ತಿಗೆ ಕೂಡ ನಮ್ಮ ಕಡೆಯಿಂದ ಶುಭಾಶಯಗಳನ್ನು ಕೋರುತ್ತಾ ಈಗ ನೀವು ಹೊರಡ್ತಿದ್ದೀರಿ. ಹ್ಯಾಪಿ ಜರ್ನಿ. ತಮ್ಮ ಪ್ರಯಾಣ ಸುಖಕರವಾಗಿರಲಿ. ಹೋಗಿ ಬನ್ನಿ. ನಮಸ್ಕಾರ.